ಶಾಂತಿ. ಜ್ಞಾನ ಮಾರ್ಗದ ಯಾದ್ಗಾರ ಆಗಿದೆ ಭಕ್ತಿ ಮಾರ್ಗ. ಈಗ ತಾವು ಶ್ರೇಷ್ಠ ಆತ್ಮಗಳು, ಶ್ರೇಷ್ಠ ಕಾರ್ಯ, ಶ್ರೇಷ್ಠ ಜೀವನದ ಕೀರ್ತಿಯನ್ನು ಹಾಡ್ತಾ ಇದ್ದೀರಿ. ಭಕ್ತಿ ಮಾರ್ಗದಲ್ಲಿ ಕೀರ್ತನವಾಗುತ್ತದೆ ನೋಡಿರಿ. ಬಾಬಾ ಶ್ರೇಷ್ಠ ಕರ್ಮ ಮಾಡಿರುವಂತಂದ ಕೀರ್ತಿ ಮಾಡ್ರ ಭಕ್ತಿ ಮಾರ್ಗದಲ್ಲಿ ನಿಮ್ಮದು ಕೀರ್ತನ ಆಗುತ್ತೆ. ಈಗ ಅತೀಂದ್ರಿಯ ಸುಖದ ಪ್ರಾಪ್ತಿ ಖುಷಿಗಳು ಇರುವ ಆತ್ಮಗಳು ನೀವು ಮನಸ್ಸಿನಿಂದ ಕುಣಿತೀರಿ, ಭಕ್ತಿ ಮಾರ್ಗನಾಗ ಕಾಲಿನಿಂದ ಕುಣಿತಾರೆ. ನೀವು ಶ್ರೇಷ್ಠ ಆತ್ಮಗಳು ಗುಣಗಳೇ ಮಾಲನೆ ಸಿಮರಣೆ ಮಾಡಿದರೆ, ವರ್ಣನೆ ಮಾಡಿದ್ರೆ, ಭಕ್ತಿಯಲ್ಲಿ ಕೂಡ ಮನಕೆಯ ಮಾಲೆಯನ್ನು ಸಿಮರಣೆ ಮಾಡ್ತಾರೆ. ನೀವು ಗುಣಗಳ ಮಾಲ ಸಿಮರಣೆ ಮಾಡಿದ್ರಂದ್ರೆ ಭಕ್ತಿಯಲ್ಲಿ ಮಣಿಗಳ ಮಾಲೆಯನ್ನು ಸಿಮರಣೆ ಮಾಡ್ತಾರೆ. ಈಗ ತಾವು ಸ್ವಯಂ ಬಾಬಾಗ ಭೋಗ ಹಚ್ತೀರಿ, ಭಕ್ತಿ ಮಾರ್ಗದಲ್ಲಿ ನಿಮಗೆ ಭೋಗ ಹಚ್ಚಲಾಗುತ್ತದೆ. ಈಗ ಬಾಬಾ ಬಿಟ್ಟರೆ ನೀವು ಏನೂ ಸ್ವೀಕಾರ ಮಾಡೋಂಗಿಲ್ಲ, ಮೊದಲು ಬಾಬಾಗ ಸ್ವೀಕಾರ ಮಾಡ್ತೀರಿ. ಅದೇ ರೀತಿ ಬಾಬಾನೂ ಸದಾ ಸ್ನೇಹದಿಂದ ಹೃದಯದಲ್ಲಿ ಇರುತ್ತಾರೆ. ಭಕ್ತಿಯಲ್ಲಿ ತಾವು ದೇವಾತ್ಮಗಳು ಸ್ವೀಕಾರ ಮಾಡ್ತೀರಿ, ನೀವು ಅವಾಗ ಸ್ವೀಕಾರ ಮಾಡೋಂಗಿಲ್ಲ. ಮೊದಲ ದೇವತಾ, ನಂತರ ನಾವು ಅಂತಾರೆ. ಈಗ ನೀವು ಫಸ್ಟ್ ಬಾಬಾಗ ಅಂತೀರಿ, ಆಮೇಲೆ ನೀವು ತಿಂತೀರಿ. ಹಂಗೆ ಭಕ್ತಿ ಮಾರ್ಗ ದೇವತೆಗಳು ಮೊದಲ್ರಿ, ಆಮೇಲೆ ನಾವು ತೊಗೊಳ್ಳೋದು ಪ್ರಸಾದ ಅಂತಾರೆ. ಈಗ ನೀವು ಮೊದಲು ನೀವು ಅಂತೀರಿ, ಆವಾಗ ಅಲ್ಲಿ ಅವರು ಮೊದಲು ತಾವು ಅಂತಾರೆ. ನಿಮ್ಮದೇ ಕಾಪಿ ಮಾಡ್ತಾ ಇದ್ದಾರೆ. ನಿಮ್ಮ ಯಾದ ಸ್ವರೂಪವಾಯಿತಂದರೆ ಅವ್ರದ್ದು ಯಾದಗಾರ ರೂಪದ ಸ್ಮೃತಿ ಸ್ವರೂಪಿಗಳಾಗ್ತಾರೆ. ಹೇಗೆ ತಾವು ಅಟೂಟ ಅವ್ಯವಿಚಾರಿ ಅರ್ಥಾತ್ ಒಬ್ಬನೇ ನೆನಪಿನಲ್ಲಿ ಇರುತ್ತೀರಿ, ಅಳಗ್ಯಾಡೋದಿಲ್ಲ, ಚೇಂಜ್ ಆಗೋದಿಲ್ಲ. ಅದೇ ರೀತಿ ನವೋದಾ ಭಕ್ತಿಯಲ್ಲಿ ಸತ್ಯ ಭಕ್ತರು, ಮೊದಲೇ ಭಕ್ತರು ತಮ್ಮ ಇಷ್ಟ ಮೇಲೆ ನಿಶ್ಚಯ ಅಟೂಟ ಅಟಲ ನಿಶ್ಚಯ ಬುದ್ಧಿ ಇರುತ್ತಾರೆ. ನಿಮ್ಮದು ಒಂದು ಬಲ, ಒಂದು ಭರವಸೆ, ಇದನ್ನೇ ಕಾಪಿ ಮಾಡ್ತೀರಿ. ಅವರು ರೂಹಾನಿ ಯಾತ್ರಾ, ಅದು ಯಾದಗಾರ ಯಾತ್ರಾದಲ್ಲಿ ಅಟಲ ನಿಶ್ಚಯವಾಗಿ ಇರುತ್ತಾರೆ. ತಾವು ಒಬ್ಬನೇ ನೆನಪಿನಲ್ಲಿ ಏಕರಸ ಇರಲಿಲ್ಲ, ಏಕಾಗ್ರ ಇರಲಿಲ್ಲ, ಅಟಲ ಇರಲಿಲ್ಲ. ಭಕ್ತರು ಕೂಡ ಅಟಲ ನಿಶ್ಚಯ ಬುದ್ಧಿ ಇರಂಗಿಲ್ಲ. ಇಲ್ಲಿ ನಿಮ್ಮದು ಬುದ್ಧಿ ಅಲಗ್ಯಾಡುತ್ತದೆ, ಕಾಲುಗಳು ಅಲಗ್ಯಾಡುತ್ತವೆ. ಆದರೆ ತಾವು ಶ್ರೇಷ್ಠ ಶಾನದಲ್ಲಿ ಇರುವಂಥವರು ಭಕ್ತರು ಕೂಡ ಪರೇಶಾನ ಆಗೋದಿಲ್ಲ. ನೀವು ಕಂಪ್ಲೇನದ ಮಾಡಿದ್ರೆ ಅಂದ್ರೆ ಭಕ್ತರು ಕೂಡ ಕಂಪ್ಲೇಂಟ್ ಮಾಡ್ತಾರೆ. ನೋಡ್ರಿ ಬಾಬಾ ಅಂತ ನೀವು ಶ್ರೇಷ್ಠ ಶಾನಾಗಿದ್ರೆ ಅಂದ್ರೆ ಭಕ್ತರಿಗೆ ಚಿಂತೆ ಆಗೋದಿಲ್ಲ ಅಂತ. ರಹಂ ದಿಲಾಗ್ರಿ, ಸದಾ ರಹಂ ಭಾವನೆ, ಸ್ವಯಂ ಸದಾ ಎಲ್ಲರ ಮೇಲೂ ಕೂಡ ದಯಾಭಾವನೆ. ನಾ ಚೇಂಜ್ ಆದಂದರೆ ಜಗತ್ತು ಚೇಂಜ್ ಆಗ್ತೈತಿ. ಅಹಂ ಬಿಟ್ಟು ವಹಂ ಭಾವದಲ್ಲಿ ಬರಲೇಬೇಡ್ರಿ. ವಹಮದ ರೋಗ ಏನರ ಹೆಚ್ಚಾತಂದ್ರೆ ಕ್ಯಾನ್ಸರ್ಗೂ ಸಮಾನ ಐತಿ. ಪ್ರತಿ ಸಂಕಲ್ಪದಲ್ಲೂ ಕೂಡ ಬಾಬಾ ಹೇಳ್ತಾ ಇದ್ದರು, ಅಟೆನ್ಷನ್ ಇಟ್ಕೊಳ್ರಿ. ಟೀಚರ್ ಸದಾ ನಿರಂತರ ಸೇವಾಧಾರಿಗಳು. ನಾ ಮಾಡ್ತಾ ಇದ್ದೀನಲ್ಲ, ಇದಕ್ಕೂ ಕೂಡ ತ್ಯಾಗ. ನಾ ಮಾಡ್ತಾ ಇದ್ದೀನಿ, ಬಾಬಾ ಮಾಡಿಸ್ತಾ ಇದ್ದರು. ಸತ್ಯ ಸೇವಾದಾರಿ ಬಾಬಾನ ನಾನು ಅನ್ನೋದನ್ನು ತ್ಯಾಗ ಮಾಡಿರ್ತಾರೆ. ಬಾಬನ ಪ್ರೀತಿಯೊಳು ಲೀನಾಗಿರ್ತಾರೆ. ಅವರ ಸತ್ಯ ಸೇವಾದಾರಿ. ನಾವು ನಿಮಿತ್ತದೆ ನಾನು ಅಂತ ಬಂತಂದ್ರೆ ಮೋಹತಾಜ್ ಅದ ಬಾಬಾ ಅಂತಾನೆ. ಆಡು ಹೆಂಗೆ ತಲೆ ಭಾಗಿರ್ತೈತೈತಿ, ಹುಳಿ ಹೆಂಗೆ ತಲೆ ಮೇಲ್ ಮಾಡ್ಕೊಂಡು ನಡಿತೈತಿ. ಬಾಬಾ ಹೇಳ್ತಾರೋ ಸಮಯ ಭಾಳ ಕಡಿಮೆ ಸಿಕ್ಕಿದೆ, ಅದ್ರೊಳಗೆ ನೀವು ಸೇವಾದಾರಿಯಾಗಿರಿ, ಇಟ್ರ ಮೇಲೆ ನಿಮ್ಗೆ ಅದು ಪದವಿಯಲ್ಲಿ ಸಿಗೋದು. ಸೊ ಬಾಬಾನ ಸಮಾನ ಟೀಚರ್, ಹೆಜ್ಜೆ ಮೇಲೆ ಹೆಜ್ಜೆ ನಡೀತಾ ಇರಿ. ನೀವ ಟೀಚರ್ ಸಹಜಯೋಗಿ ಇದ್ರಿಂದ ವಿದ್ಯಾರ್ಥಿಗಳು ಸಹಜಯೋಗಿ ಇರ್ತಾರೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ, ತಮಗೂ ಕೂಡ ಥ್ಯಾಂಕ್ ಯು ರೀ.